ನನ್ನ ತಂಗಿಯ ಮದುವೆ. ನಾನಿದೆ ಫಸ್ಟ್ ಟೈಮ್ ನನಗೆ ಕಿಟಕಿ ನೋಡ್ತಾ ಇರೋದು. ಬಂದ್ರ 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 ಬಂತು ಬಂತು ನಂದು ಬಂತು ಕಡೆ ಕಾರ್ ಬಂತು. ಸ್ವಲ್ಪ ಸ್ವಲ್ಪ ಮಾಡ್ಕೋತೀನಿ ಅಡ್ಜಸ್ಟ್. ಹೇಳಿ ಇನ್ನೊಂದ್ಸತಿ. ಬಾಯ್ ಬಾಯ್. ಹಾಯ್ ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತಿನ ವ್ಲಾಗ್ ಆಲ್ರೆಡಿ ನಿಮಗೆ ಗೊತ್ತಾಗಿರುತ್ತೆ ಏನ್ರ ಬಗ್ಗೆ ಅಂತ. ಸೊ ಇವತ್ತು ನಮ್ಮ ಮನೆಯಲ್ಲಿ ಅಫಿಷಿಯಲಿ ನಂದುನ ಹೆಣ್ಣೊಡಕ್ಕೆ ಅಂತ ಬರ್ತಾ ಇದ್ದಾರೆ. ಸೊ ತುಂಬಾ ಎಕ್ಸೈಟೆಡ್ ಆಗಿರುವಂಥ ಒಂದು ಬ್ಲಾಗ್. ಸೊ ಬ್ಲಾಗ್ನ ಕಂಪ್ಲೀಟಾಗಿ ನೋಡಿ, ತುಂಬಾ ಜಾಸ್ತಿ ಚೆನ್ನಾಗಿರುತ್ತೆ. ಸೊ ಫಸ್ಟ್ ಆಫ್ ಆಲ್ ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ನಾವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀವಿ, ತುಂಬಾ ಖುಷಿಯಾಗಿದ್ದೀವಿ. ಆ್ಯಂಡ್ ಒಂಥರ ಡಿಫ್ರೆಂಟ್ ಅಂದರೆ ಒಂದು 3 ವರ್ಷ ಅನಿಸುತ್ತೆ, 3-3.5 ವರ್ಷ ಹಿಂದೆ ನಾನು ಈ ಬ್ಲಾಗ್ನ ಇದೇ ಥರ ಇನ್ನೊಂದು ಬ್ಲಾಗ್ನ ಮಾಡಿದೆ. ಅಂದರೆ ನನ್ನ ತಂಗಿ ನಾನು ನೋಡೋಕ್ಕೆ ಬರೋದು ಮಾಡಿರಲಿಲ್ಲ, ಪ್ರಾಬ್ಲಿ ಫಸ್ಟ್ ದೀಪಶಾಸ್ತ್ರದಿಂದ ಮಾಡಿದೆ. ಸೊ ದೀಪಶಾಸ್ತ್ರಕ್ಕೆ ಹೋಗಿದ್ದು ಅದೆಲ್ಲನೂ ಕೂಡ ಮಾಡಿದ್ದೆ. ಆ್ಯಂಡ್ ಅದಾದಮೇಲೆ ಇವಾಗ ನನ್ನ ಇನ್ನೊಂದು ತಂಗಿ, ಪುಟಾಣಿ ತಂಗಿದು ಮದುವೆ. ಯಪ್ಪ ನೆನಪು ಹಂಗೆ ಅಂದ್ಕೊಂಡ್ರೆ ಒಂಥರ ಫುಲ್ ಖುಷಿನೂ ಅನಿಸುತ್ತೆ, ಮತ್ತು ಇಷ್ಟು ಬೇಗ ದೊಡ್ಡೋಳಾಗ್ಬಿಡ್ಲ ನನ್ನ ತಂಗಿ ಅಂತಲೂ ಕೂಡ ಫೀಲ್ ಆಗುತ್ತೆ. ಸೊ ಏನಂತಾರೆ, ಜೊತೆಗೂಡಿ ಎಲ್ಲರೂ ಈ ಒಂದು ಸಂಭ್ರಮನ ತುಂಬ ಚೆನ್ನಾಗಿ ಆಚರಿಸೋಣ. ಸೊ ಫಸ್ಟು ಇವತ್ತು ನನ್ನ ತಂಗಿನ ಹೆಣ್ಣೊಡಕ್ಕೆ ಅಂತ ಬರ್ತಾ ಇದ್ದಾರೆ. ಎಲ್ಲ ಪ್ರಿಪರೇಷನ್ನು ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು. ಸೊ ಈಸ್ ಗೈಸ್, ನಾನು ನಿಜವಾಗ್ಲೂ ಎಕ್ಸೈಟ್ಮೆಂಟಲ್ಲಿ ಅದೇನೇನು ಮಾತಾಡ್ತಾ ಇದ್ದೀನಿ ಅಂತ ನನಗೂ ಕೂಡ ಗೊತ್ತಿಲ್ಲ. ಬನ್ನಿ ಇವತ್ತಿನ ಇಡೀ ಬ್ಲಾಗ್ ಹೇಗಿರುತ್ತೆ ಅಂತ ತುಂಬ ಎಕ್ಸೈಟೆಡ್ ಆಗಿರುತ್ತೆ. ಸೊ ಬ್ಲಾಗ್ನ ಸ್ಕಿಪ್ ಮಾಡಿದಂತೆ ಪೂರ್ತಿ ಬ್ಲಾಗ್ ನೋಡಿ, ಓಕೆನಾ? ಸ್ಟಾರ್ಟ್ ಮಾಡೋಣ ಬನ್ನಿ. ಫಸ್ಟ್ ಅವಳು ಸ್ಯಾರಿ ಮತ್ತು ಗೋಲ್ಡ್ ಎಲ್ಲ ತೆಗೆದಿಡ್ತಾ ಇದೆ. ಸೊ ಇದು ಬಂದು ನಂದು ಇವತ್ತು ಹಾಕೋತಾ ಇರೋ ಗೋಲ್ಡ್. ಇದು ಬಂದು ನಮ್ಮ ಅಮ್ಮಂದು ನೆಕ್ಲೆಸ್. ಇದನ್ನ ತುಂಬ ಕಡಿಮೆ ನೋಡಿರ್ತೀರ, ಬಿಕಾಸ್ ನಮ್ಮಮ್ಮ ಅದೇನೋ ಗೊತ್ತಿಲ್ಲ, ಇದನ್ನ ಜಾಸ್ತಿ ಹಾಕ್ಕೊಳ್ಳೋದೇ ಇಲ್ಲ. ಆ್ಯಂಡ್ ಇದು ಓಲೆ ಬಂದ್ಬಿಟ್ಟು ಓಲೆ ಜುಮ್ಕಿ ನಂದುದೇನೆ, ಅವಳ ಮದುವೆಗೆ ಅಂತ ನಮ್ಮಮ್ಮ ಮಾಡಿಸ್ಕೊಟ್ಟಿರುವಂಥ ಓಲೆ ಜುಮ್ಕಿ ಹಾಗೂ ನೆಕ್ಲೆಸ್. ಆ್ಯಂಡ್ ಲಚ್ಚು ಹೇಳ್ತಾ ಇದ್ದು ಈ ಅಡ್ಡಿಗೆ ಇಡೋಣ, ಅಡ್ಡಿಗೆ ಹಾಕೋಣ, ಚೆನ್ನಾಗಿ ಕಾಣುತ್ತೆ ಅಂತ. ಬಟ್ ನನಗೆ ಅಡ್ಡಿಗೆಗಿಂತ ನೆಕ್ಲೆಸ್ ಇಷ್ಟ ಆಗ್ತಿತ್ತು. ನಿಮ್ಗೇನು ಚೆನ್ನಾಗಿದೆ ಅಂತ ಕಾಮೆಂಟ್ ಮಾಡಿ. ಓಕೆ ಗಾಯ್ಸ್, ಸೊ ನಾನು ಸ್ನಾನ ಎಲ್ಲ ಮಾಡ್ಕೊಂಡು ರೆಡಿ ಆಗಿದ್ದೀನಿ. ಇವಾಗ ದೇವ್ರ ಪೂಜೆ ಮಾಡಬೇಕು, ದೇವ್ರ ಮನೆ ರೆಡಿ ಮಾಡಬೇಕು. ಟೈಮ್ ಆಲ್ರೆಡಿ 10:15 ಆಗ್ತಾ ಇದೆ. ಸೊ ಏನೇನು ಬಿಟ್ರಂತೆ ಅವರು. ಆ್ಯಂಡ್ ಇಲ್ಲಿ ನೋಡಿ ನಮ್ಮ ಮೇಘಲ ದೇವಿಯವರು ಬಂದು ಕೆಲಸ ಮಾಡ್ತಾ ಇದ್ದಾರೆ. ಫೇಸ್ ಮಾತ್ರ ರೆಡಿ ಆಗಿದ್ದಾಳೆ, ಕಾಣಿಸ್ತಾ ಇಲ್ಲ. ಇರಿ ಲೈಟ್ ಹಾಕ್ತೀನಿ. ಆಂಟಿ ಅಂಕಲ್ ಬನ್ನಿ 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 ಬನ್ನಿ. ಹಾಯ್ ಆಂಟಿ. ಹಾಯ್ ಹಾಯ್ ಹಾಯ್. ಚೆನ್ನಾಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀವಿ, ನೀವು ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಈಗ ಬರ್ತಾ ಇದ್ದೀವಿ. ಇವಾಗ ಬನ್ನಿ ಚೆನ್ನಾಗಿದ್ದಪ್ಪ. ಯಾವಾಗ ಫಸ್ಟ್ ನೀವು ನಾವೇ ಫಸ್ಟ್ ಬರೋದು. 5 ನಿಮಿಷ ಮಾಡ್ತೀನಿ. ಬಾಯ್. ಇವಾಗ ಇವರು ಇದು ಅಣ್ಣಂದಿರೇನೋ ಕೆಲಸ ಮಾಡ್ತಾರೆ. ಚೆನ್ನಾಗಿದ್ದೀರಾ ಮಕ್ಕಳ? ಎಲ್ಲರೂ ಕೇಳಿ ಅಜ್ಜಿಗೆ ಚೆನ್ನಾಗಿದ್ದೀರಾ ಅಂತ. ಸೊ ದೊಮ್ಲೂರಿಂದ ಆಂಟಿ ಅಂಕಲ್ ಕೂಡ ಬಂದಾಗಿತ್ತು. ಹಾಗೂ ಇದು ಬಂದು ಇವತ್ತಿನ ಸ್ಪೆಷಲ್ ಡೇ. ಇದು ಸ್ಪೆಷಲ್ ಬ್ರೇಕ್ಫಾಸ್ಟ್ ಮಮ್ಮಿ ಮಾಡಿದ್ದು ಮೆಂತ್ಯ ಪಲಾವ್, ಮೆಂತ್ಯ ಮತ್ತು ಎತ್ಕಿದ ಬೇಳೆ ಹಾಕ್ಬಿಟ್ಟು ಪಲಾವ್ ಮಾಡಿದ್ರು. ತುಂಬಾ ಚೆನ್ನಾಗಾಗಿತ್ತು. ಹಾಗೂ ನಾವು ಅಂತೂ ಫುಲ್ ವೆಯ್ಟ್ ಮಾಡ್ತಾ ಇದ್ವಿ. ತಿಂಡಿ ಕೂಡ ಕರೆಕ್ಟಾಗಿ ತಿಂದಿಲ್ಲ, ಬರೀ ಪ್ರಿಪರೇಷನಲ್ಲೇ ಅಷ್ಟು ಟೈಮ್ ಹೋಗಿತ್ತು. ಆ್ಯಂಡ್ ಪುನೀತ್ ಇವಾಗ ಹೊರಗಡೆ ಹೂವು ಹಾಕ್ತಾಯಿದ್ರೆ ಬಾಗಿಲಿಗೆ. ನಮ್ಮ ಕಡೆ ಕಲ್ಚರ್ ಏನೋ ಒಂಥರ ಚೆನ್ನಾಗಿರುತ್ತಲ್ವ. ಏನೇ ಒಂದು ಸ್ಪೆಷಲ್ ಒಕೇಶನ್ ಆಗಲಿ, ಫಸ್ಟು ಬಾಗಿಲಿಗೆ ತೋರಣ ಹಾಕಿ ಹೂವು ಹಾಕಿ ಎಲ್ಲ ಅಲಂಕಾರ ಮಾಡಿ ಬರೋವಂಥ ಗೆಸ್ಟ್ಗಳನ್ನ ಒಂಥರ ತುಂಬ ಎಷ್ಟು ಪ್ರೀತಿಯಿಂದ ಆದರ ಸತ್ಕಾರದಿಂದ ಕರೆಸ್ಕೊತೀವಿ. ಸೊ ನಮ್ಮ ಆನ್ಸೆಸ್ಟರ್ಸ್ ನಮ್ಗೆ ಎಷ್ಟು ಒಳ್ಳೆ ಕಲ್ಚರ್ಸ್ನ ಕೊಟ್ಟು ಹೋಗಿದ್ದಾರೆ ಅಂತ ಫೀಲ್ ಆಗುತ್ತೆ. ಆ್ಯಂಡ್ ಇವಾಗ ನಾನು ಕೂಡ ದೇವ್ರ ಮನೆ ರೆಡಿ ಮಾಡ್ಕೊತಾ ಇದ್ದೀನಿ. ಬಿಕಾಸ್ ಮೇನ್ ಆಗಿದೆ ಅಲ್ವಾ, ಹೆಣ್ಣು ನೋಡೋಕ್ಕೆ ಬಂದವರು ಅಂದರೆ ನಮ್ಮಮ್ಮ ಹೇಳ್ತಾರೆ, ಹೆಣ್ಣು ನೋಡೋಕ್ಕೆ ಅಥವಾ ಗಂಡು ನೋಡೋಕ್ಕೆ ಬಂದಾಗ ದೇವ್ರ ಮನೆ ಕ್ಲೀನಾಗಿ ನೀಟಾಗಿ ಅಲಂಕಾರ ಮಾಡಿ ಪೂಜೆ ಮಾಡಿರಬೇಕು. ಅಂದರೆ ಆ ಟೈಮಲ್ಲಿ ದೇವ್ರ ದೀಪ ಉರಿತಾ ಇರಬೇಕು, ಅದು ತುಂಬಾ ಒಳ್ಳೆ ಶಗುನ ಅಂತ ಹೇಳ್ತಾರೆ. ಸೊ ಅದಕ್ಕೆ ನಾನು ಕೂಡ ಇವಾಗ ದೇವ್ರ ಮನೆ ಅಲಂಕಾರ ತುಂಬಾ ಚೆನ್ನಾಗಿ ಮಾಡ್ತಾಯಿದ್ದೀನಿ.
ಹಾಗೂ ಒಂದು ಕಡೆ ನೋಡಿದ್ರೆ ಇಲ್ಲಿ ಲಚ್ಚು ಎಲ್ಲ ರೆಡಿ ಮಾಡ್ಕೊತಾ ಇದ್ಲು. ಸೊ ಅವಳು ಗ್ಲಾಸಸ್ ಅಂದರೆ ಟೀ ಗ್ಲಾಸಸ್, ಜ್ಯೂಸ್ ಗ್ಲಾಸಸ್ ಮತ್ತು ನೀರಿನ ಗ್ಲಾಸ್ಗಳು ಎಲ್ಲ ಪ್ರತಿಯೊಂದನ್ನು ಕೂಡ ರೆಡಿ ಮಾಡ್ಕೊತಾ ಇದ್ಲು. ಇದೆಲ್ಲ ಮುಂಚೆನೇ ನಾವು ರೆಡಿ ಮಾಡ್ಕೊಂಡು ಇಟ್ಕೊಂಡ್ರೆ ಒಳ್ಳೇದಲ್ವಾ. ಯೂಶ್ವಲಿ ಎಲ್ಲ ಹೆಣ್ಮಕ್ಳು ಮನೇಲೂ ಇದೇ ಥರ ಮಾಡ್ತಾರೆ ಅಂತ ಅನ್ಕೊತೀನಿ. ಬಿಕಾಸ್ ಯಾರಾದರೂ ನೆಂಟರು ಬರ್ತಾ ಇದ್ದಾರೆ ಅನ್ನೋ ಟೈಮಲ್ಲಿ ಹೋಗ್ಬಿಟ್ಟು ಓಡಾಡೋದಕ್ಕಿಂತ ಮುಂಚೆನೇ ಎಲ್ಲನೂ ರೆಡಿ ಮಾಡ್ಕೊಂಡು ಇಟ್ಕೊಂಡ್ರೆ ಫುಲ್ ಪ್ರಿಪೇರ್ ಆಗಿರಬೇಕು ಅಂತ ನಮ್ಮ ಒಂದು ಮೋಟಿವ್. ಆ್ಯಂಡ್ ಇವಾಗ ಮಮ್ಮಿ ಕೂಡ ನಾನು ಅಲಂಕಾರ ಎಲ್ಲ ಮಾಡಿಕೊಟ್ಟೆ. ಅದಾದಮೇಲೆ ನಂದುಗೆ ಸೀರೆ ಉಡ್ಸೋಕೆ ಹೋಗಬೇಕಿತ್ತು. ಸೊ ಮಮ್ಮಿ ಇವಾಗ ಪೂಜೆ ಮಾಡ್ತಾ ಇದ್ದಾರೆ. ನಂದು ಅವ್ರು ಎಲ್ಲ ಏನಾದರೂ ಮಾತಾಡಲಿ, ನೀನು ಏನೂ ಬಾಯಿ ಬಿಡಬೇಡ ಸರಿನಾ. ಸುಮ್ಮನೆ ಹೂ ಅಂತ ಸ್ಮೈಲ್ ಮಾಡ್ಕೊಂಡು ಸುಮ್ಮನೆ ಪಾಸಿಟಿವೇ ಇರಲಿ ಅಥವಾ ಬೇರೆ ಏನೇ ಮಾತು ಬರಲಿ ಸುಮ್ಮನೆ ಸೈಲೆಂಟಾಗಿ ಇರಬೇಕು. ಏನಾದರೂ ಹಿಂಗೆ ಕೇಳಿದ್ರೆ ಆಯಿತು ಓಕೆ, ಅಥವಾ ಡಿಸಿಷನ್ ಮೇಕಿಂಗ್ ಅಂತ ಬಂದರೆ ಅಪ್ಪ ಅಮ್ಮ ಹೇಗೆ ಹೇಳ್ತಾರೆ ಹಾಗೆ ಡಿಸಿಷನ್ ಮೇಕಿಂಗ್ ಅಂತ ಬಂದರೆ. ಕೇಳಿಸ್ಕೊಂಡ್ರಲ್ಲ ನಮ್ಮ ಲಚ್ಚುದು ಅಡ್ವೈಸು. ಇದೆಲ್ಲ ಲಚ್ಚು ಇವಾಗಂತಾನೆ ಅಲ್ಲ ಅಥವಾ ನಂದುಗೆ ಅಂತಲೇ ಅಲ್ಲ, ಪ್ರತಿಯೊಬ್ಬರಿಗೂ ಅಷ್ಟೇ ಈ ಥರ ಅಡ್ವೈಸ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾಳೆ. ಆ್ಯಕ್ಚುಲಿ ಅವಳು ಹೇಳೋದ್ರಲ್ಲಿ ಲಾಜಿಕ್ಕು ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ನಂದುಗೂ ಕೂಡ ಹೇಳ್ಕೊಡ್ತಾ ಇದ್ಲು ಯಾವ ರೀತಿಯಾಗಿ ಹೋಗಬೇಕು, ಹೋಗಿದ ತಕ್ಷಣ ಈ ಥರ ನಮಸ್ಕಾರ ಮಾಡಬೇಕು, ಈ ಥರ ಎಲ್ಲನೂ ತುಂಬ ಚೆನ್ನಾಗಿ ನೋಡಿಕೊಂಡು ಕಳಿಸ್ಬೇಕು, ಅದು ಇದು ಎಲ್ಲ ಹೇಳ್ಕೊಡ್ತಾ ಇದ್ಲು. ನಾನೇನಿಲ್ಲ ಅವಳಿಗೆ ಹೇಳಿದೆ, ಆರಾಮಾಗಿರು, ಆರಾಮಾಗಿ ಹೋಗು, ಏನು ಅಂದರೆ ಹೊಸಬ್ರು ಅನ್ನೋ ಥರ ಇದು ಮಾಡ್ಕೋಬೇಡ, ನಿಮ್ಮ ಫ್ಯಾಮ್ಲಿನೇ ಅಂತ ಅಂದ್ಕೊಂಡು ಟ್ರೀಟ್ ಮಾಡು ಅಂತಲೇ ಹೇಳ್ಕೊಟ್ಟಿದ್ದೆ. ಅದೊಂದೇ ಸಾಕಲ್ವ, ಅಷ್ಟನ್ನು ನಾವು ಮನಸ್ಸಲ್ಲಿ ಇಟ್ಕೊಂಡ್ರೆ ಇನ್ನೆಲ್ಲ ಚೆನ್ನಾಗೇ ಆಗುತ್ತೆ. ಫೋನ್ ಚಾರ್ಜಿಂಗ್ ಇದೆ ತಾನೇ? ನಂದು ಇಲ್ಲಿ ಸೀಸನ್ ಒಂದು ಮುಂದೆ ಹಾಕಿ ಅಕ್ಕ ಒಂದು ಹೂವ. ಕುಂಕುಮ ಹಾಕೊಂಡು ಹಣೆಗೆ ಒಂದ್ ಸ್ವಲ್ಪ ಟಿಕ್ಲಿ ಹಾಕೊಂಡು ಒಂಚೂರು ನಂದು ಇದನ್ನ ಹಿಂಗ್ ಹಾಕ್ಬಿಟ್ಟೆ ಇದನ್ನ ಬಿಚ್ಬಿಟ್ಟಿದೆ ಇಲ್ಲಿಗೆ ಸಿಕ್ಸಿದ್ರೆ ಚೆನ್ನಾಗಿ ಕಾಣದ. ಮೇನ್ ಸ್ವಲ್ಪ ಬಿಟ್ಟೆ ಇರ್ಬೇಕಿತ್ತು, ಅವಾಗ್ಲೇ ಕೂರೋದಿದ್ದು. ಪಿನ್ನ ಇಲ್ಲ ಇಲ್ಲಿ ಸ್ವಲ್ಪ ನಿಧಾನಕ್ಕೆ ನಡ್ಕೊಂಡು ಹೋಗ್ಬೇಕು. ಹಂಗ್ ಮಾಡು, ಹಿಂಗೆ ಫಾಸ್ಟಾಗಿ ಹೋಗ್ಬೇಕು. ತಾಳ್ಮೆ ಏನೇ ಇರಲಿ ಸರಿ ಆಯ್ತು ಕೇಳಿಸ್ಕೊ. ಮತ್ತೆ ಏನು ರಫ್ ರೂಫು ಇಲ್ಲ, ನಾನು ಮೋಹನಿಗೆ ಹೇಳಿದೀನಿ ಹಂಗೆಲ್ಲ ಏನೂ ಇಲ್ಲ, ನಾರ್ಮಲ್ ಆಗಿ ಸುಮ್ಮನೆ ಇರಬೇಕು ಸರಿನಾ. ಆಂಟಿ ಬನ್ನಿ, ಆಂಟಿ ಬನ್ನಿ ಕುತ್ಕೊಳ್ಳಿ. ಇಲ್ಲ ಗೊಂಬೆ ಒಂದು ಸೊಂಟನೇ ಇಲ್ಲ. ಸೊಂಟನೇ ಕಮ್ಮಿನೇ ನೋಡಿ. ನಾನೇ ಒಂಚೂರು ತಪ್ಪ ಇದೆ. ನಂದು ಸೋನು ಹಿಂಗೇನೆ ಸಣ್ಣ ಇದ್ದು ಆಮೇಲೆ ದಪ್ಪ ಆಗೋದು. ನಂದು ಅದೇನೋ ಮುಟ್ಟಬೇಡ ನೀನು ಅದು ಕರೆಕ್ಟ್. ನೀವು ಹಿಂಗ್ ಮುಟ್ಟಿ ಲೂಸ್ ಮಾಡ್ಬಿಡ್ತೀರಾ, ಅದು ಕರೆಕ್ಟ್. ಹೊಸ ಸೀರೆಗೆ ಇನ್ನೇನು ಐರನ್ ಬೇಕು ಮಮ್ಮಿ? ಅದು ಹಿಂಗೆ ಬರುತ್ತೆ, ಸುಮ್ಮನೆ ನಮ್ಮ ನಂದುಗೆ ಸೊಂಟ ಸ್ವಲ್ಪ ಕಮ್ಮಿನೇ. ಲಚ್ಚು ಏನಂದೆ ನಾನು ಮತ್ತೆ ನೋಡಕ್ ಬಂದಿದ್ರಲ್ಲ ಆಂಟಿ ಅದೇ ಸರ್ ನೆನಪು ಬರ್ತಾ ಇತ್ತು ಅಂತ ಕೇಳ್ದೆ. ಬಿಕಾಸ್ ನಾನು ಕಿಚನ್ ಕೆಲಸ ಮಾಡ್ಬೇಕಾದ್ರೆ ನಂಗೆ ಇವ್ರದ್ದೇ ನೆನಪು ಬರ್ತಾ ಇತ್ತು ನಾನು ನೋಡಕ್ ಬಂದಾಗ. ಓ ಇದೇ ಮನೇಲಲ್ವಾ ಆಗಿದ್ದು, ಅದಕ್ಕೆ ಇಲ್ಲೇ ಇದ್ರು ಬಂದೆ ನೋಡೋಣ ಅಂತ ಇವರು ಇಲ್ಲಿ ಬಂದವರೇ ಮುಖ ತಗೊಂಡು ಸೀರಿಯಲ್ ಓಡಿದ್ದೆ ಅದೇ ಹೊಸ್ಕೆ ಆದ್ರೂ ಮಾಡೋದು ಮಮ್ಮಿ, ಬಳಗಂಚಿಲ್ಲ ನಂದು ಅಷ್ಟು. ಇದು ಆಫ್ ಮಾಡ್ಲ ಸನು? ಬಾಬುಲ್ ಕಿ ದುವಾಯೆ ಲೇಕೆ ಜಾ ಸಂಸಾರ. ಪ್ರವೀಣ್ ಅಳ್ಬೇಡ ಕಣೋ, ರೋಮತ್ ಬೋಲ್ರಿ. ಬಾಬುಲ್ ಕಿ ದುವಾಯೆ ಲೇಕೆ
ಟಿಕ್ಲಿಯಲ್ಲೇ ಇಲ್ಲೇ ಬಿದೋಗ್ಬಿಟ್ಟೈತೆ ಅಂದ್ರೆ ಇಲ್ಲಿ ಬಿದೋಗೈತೀನಿ. ಇನ್ನೂ ಬರ್ಲ ಅವ್ರು ಲೇಟ್ ಏನಂತ ಕಾಣಲ್ಲ ನಂದು ಅದು ಬಿದೋಗೈತೆ ನಾನು ಇರಲ್ಲ. ಅರೆ ಆನ್ ದ ವೇ. ಹೊಸಾದಲ್ವಾ ಅದಕ್ಕೆ ನಿಂತಿಲ್ಲ. 10:30 बजे उनका घर से निकलेगा. ಸರ್ ಇದು ಆಫ್ ಮಾಡ್ತೇವೆ. ಕುಂಚಿ ಕುಂಚಿ ಮಮ್ಮಿ ಏನ್ ಕಾಣ್ತಿದ್ದೆ? ಕುಂಚಿ ಮಮ್ಮಿ ಸೂಪರ್ ಹೇಳು ಸಕ್ಕತ್ತು. ಲಡ್ಡು ಮಮ್ಮಿ ಏನ್ ಕಾಣ್ತಿದ್ದೆ? ಸೂಪರ್ ಹೇಳು ಲಡ್ಡು. ನಂಗೆ ಇಂಟ್ರೆಸ್ಟ್ ಇಲ್ಲ. ನನ್ನ ಮಗನ ಬಾ ಬಾರೆ ನಂದು. ಲಕ್ಷಿ ಲಕ್ಷಿ ಸಿ ಅಂತು ಥ್ಯಾಂಕ್ ಯು ಲಕ್ಷಿ. ಬ್ಯೂಟಿಫುಲ್ ಅನ್ಬೇಕು. ಥ್ಯಾಂಕ್ ಯು ಲಕ್ಷಿ. ನಮ್ಮ ಹೆಣ್ಣು ರೆಡಿ ಆಗಿದ್ರು, ಆದರೆ ನಮ್ಮ ಗಂಡ ಇನ್ನೂ ಬಂದಿರಲಿಲ್ಲ. ಹಾಗೂ ದೇವ್ರ ಮನೆ ಅಲಂಕಾರ ಹೇಗೆ ಕಾಣಿಸ್ತಾ ಇದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ನನಗಂತೂ ಈ ಥರ ಎಲ್ಲ ಥರದ ಹೂವು ಮುಡಿಸ್ಬಿಟ್ರೆ ತುಂಬಾ ಇಷ್ಟ ಆಗುತ್ತೆ. ನಂದು ಕೂಡ ಪೂಜೆ ಮಾಡ್ತಾ ಇದ್ದಾಳೆ. ಅದಾದ್ಮೇಲೆ ಒಂದು ಸ್ವಲ್ಪ ಫೋಟೋ ಶೂಟ್ ಮಾಡೋಣ ಅವಳದು ಅಂತ ಹೇಳಿಬಿಟ್ಟು ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ದೆ. ನನ್ನ ಫೋನಲ್ಲಿ ಚಾರ್ಜಿಂಗ್ ಫೋನಲ್ಲಿ ಅಂತ ಹೇಳ್ತಾ ಇದ್ದೀನಿ. ಹಾಗೂ ಇದು ಬಂದು ನನ್ನ ತಂಗಿಯ ಕಂಪ್ಲೀಟ್ ಲುಕ್. ನಂದು ಹೆಂಗ ಅನಿಸ್ತಾ ಇದೆ? ತುಂಬಾ ಖುಷಿ ಆಗ್ತಾ ಇದೆ. ತುಂಬಾ ಒಂಥರ ಮಿಕ್ಸ್ಡ್ ಫೀಲಿಂಗು. ನಂಗೆ ನರ್ವಸ್ ತರ ಅನ್ಸ್ತಾ ಇಲ್ಲ, ಬಟ್ ಏನೋ ಒಂಥರ ಬಟರ್ಫ್ಲೈಸ್ ಹೊಟ್ಟೆಲಿ ಆ ತರ ಅನ್ಸ್ತಾ ಇದೆ. ನಾನಿದೆ ಫಸ್ಟ್ ಟೈಮ್ ನನಗೆ ಕಿಟಕಿ ನೋಡ್ತಾ ಇರೋದು ಬಂದ್ರ 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 ಅಂತ. ಅಂದ್ರೆ ಇಲ್ಲಿಂದ ನೋಡಿದ್ರೆ ಕಾಣುತ್ತೆ ನಮ್ದು ಬಾಲ್ಕನಿ. ನಮ್ದು ಮೇನ್ ರೋಡ್ ಕಾಣುತ್ತೆ ಈ ರೋಡ್ಗೆ ಎಂಟ್ರಿ ಆದಾಗ. ಸೊ ನೋಡ್ತಾ ಇದ್ದೀನಿ ಆಲ್ಮೋಸ್ಟ್ ಲೈಕ್ ಹಾರ್ಡ್ಲಿ 10 minutes ಅನ್ಸುತ್ತೆ ಅವ್ರು ರೀಚ್ ಆಗ್ಬಿಡ್ತಾರೆ. ಅಂಡ್ ನೋಡ್ಬೋದು ನಾನು ಅವಾಗ್ಲೇ ಐ ಥಿಂಕ್ ಅಕ್ಕ ಲಚ್ಚಕ್ಕಿಂತ ನಾನೇ ಫಸ್ಟ್ ಟೈಮ್, ಅಂದ್ರೆ ನಾನೇ ಅವ್ರ ಟೈಮಲ್ಲಿ ಅವರೇ ರೆಡಿ ಆಗಿರಲ್ಲ, ಆಗಿರ್ಲಿಲ್ಲ. ನನ್ನ ಟೈಮಲ್ಲಿ ನಾನು ಎಷ್ಟು ಆಗ್ಲೇ 1 hour ರೆಡಿಯಾಗಿ ನಿಂತೇ ಇದ್ದೀನಿ ನಾನು. ಸೊ ಹೇಗನ್ಸ್ತಾರೆ ಅಂತ ನೀವಿಬ್ರು ಹೇಳ್ಬೇಕು ಈಗ. ಹೇಳಿ. ಸಿಕ್ಕಾಪಟ್ಟೆ ಖುಷಿ ಆಗ್ತದೆ ಫ್ರೆಂಡ್ಸ್. ಖುಷಿಗಿಂತ ಜಾಸ್ತಿ ನನಗೆ ಒಂಥರ ಡಗ್ ಡಗ್ ಅನ್ಸುತ್ತೆ. ನನಗೆ ಏನಪ್ಪಾ ಅಂತಂದ್ರೆ ನನಗೆ ನನಗೆ ನಂದೇ ತುಂಬಾನೇ ನೆನ್ಪು ಬರ್ತಾ ಇದೆ, ನಾನು ಯಾವ ರೀತಿ ಇದ್ದೆ ಹೇಗೆ ಅಂತ. ಸೊ ನಾನು ತುಂಬಾನೇ ಲೈಕ್ ನಂದಕ್ಕೂ ಸ್ವಲ್ಪ ನಂಗೆ ಮಾತೇ ಬರ್ತಾ ಇದೆ. ಬಟ್ ಆಬ್ವಿಯಸ್ಲಿ ತುಂಬಾ ಖುಷಿ ಆಗ್ತಾ ಇದೆ. ನನ್ನ ತಂಗಿದು ಇವತ್ತು ಸ್ಪೆಷಲ್ ಡೇ ಅಲ್ವಾ. ಸೊ ಈ ಲೈಫ್ ಫುಲ್ ಹ್ಯಾಪಿ ಆಗಿರ್ಲಿ, ಪಾಸಿಟಿವ್ ಆಗಿರ್ಲಿ ಅಂತ ಪ್ರೇ ಹಾಗೂ ವಿಶ್ ಮಾಡ್ತೀನಿ. ಸೊ ಏನಿಲ್ಲ, ಇವತ್ತಿನ ದಿವಸ ತುಂಬಾನೇ ಖುಷಿಯಾಗಿದ್ದೀವಿ, ಖುಷಿಯಾಗಿ ಮುಗಿಬೇಕು ಅಂತ ಒಂದೇ ಪ್ರಾರ್ಥನೆ ಅಷ್ಟೇನೆ. ಹಂಗೇನೆ ಆಗೋದು, ಚೆನ್ನಾಗಿ ಆಗೋದಿಲ್ಲ, ಅದು ನಮ್ಗೆ ಗೊತ್ತಿದೆ. ಬಟ್ ಸ್ಟಿಲ್ ಅದೊಂದು ಸಣ್ಣದೊಂದು ಭಯ ಇರುತ್ತಲ್ಲ, ಆ ಕ್ಯೂರಿಯಾಸಿಟಿ, ಭಯ ಅವೆಲ್ಲ ಮಿಕ್ಸ್ ಇವಾಗ ನನಗೆ ಅವೇ ಹೆಂಗ್ ಅನ್ಸ್ತಾ ಇದೆ ಅಂದ್ರೆ ನಾನು ತುಂಬಾ ದೂರದ ಯೋಚನೆ ಮಾಡ್ತಾ ಇದ್ದೀನಿ. ಸೊ ಆಬ್ವಿಯಸ್ಲಿ ಇವಾಗಲೇ ಮದುವೆ ಏನಿಲ್ಲ, ತುಂಬಾ ದೂರ ಟೈಮ್ ಇದೆ ತುಂಬಾ. ಬಟ್ ಏನಂದ್ರೆ ನಮ್ಮನೆ ಗೋಡೆ, ನಮ್ಮನೆ ಕಬೋರ್ಡು ಆ ತರ ನನಗೆ ತುಂಬಾ ಮಮ್ಮಿ ಪಕ್ಕ ಬಂದ್ ಮಲ್ಕೋದಂದ್ರೆ ನಿಮ್ಮ ಮೊನ್ನೆ ಮನೆ ರಾಜ ಈ ಬೆಟ್ಟು ಹಂಗೆ ಯೋಚನೆ ಮಾಡ್ಬಿಟ್ಟು ಬಂದ್ ಮಲ್ಕೋತಾಳೆ ಅಂತ. ಫಸ್ಟ್ ಮಲ್ಕೋತ ನಾ 6 ರೂಪಾಯಿ ಮಲ್ಕೋತೀನಿ ಅಂತಂದು, ಇಲ್ಲ ನಾನ್ ಮಮ್ಮಿ ಪಕ್ಕ ಮಲ್ಕೋತೀನಿ ಅಂತ ನಾನಂದೆ. ಆಮೇಲೆ ಮಿಡ್ ನೈಟ್ ಎದ್ದು ಬಂದು ಆ ಸಂದಿಲ್ ಬಂದ್ಬಿಟ್ಟು ಜರ್ಸ್ಕೊಂಡ್ ಮಲ್ಗೋಳೆ. ನನಗೆ ಒಂಥರ ಹಂಗೆ ಅನ್ಸ್ಬಿಟ್ಟಿದೆಪ್ಪ, ನಮ್ಮನೆ ಗೋಡೆ, ನಮ್ಮನೆ ಬಾತ್ರೂಮ್ ಆಗಿ, ನಮ್ಮನೆ ಪಾತ್ರೆ ಆಗಿ, ನಮ್ಮನೆ ಒಂಥರ ಇಮೋಷನಲ್. ತಂಗಿ ಅಂತಿದ್ದು ಗೈಸ್ ಜಗಳ ಮಾಡ್ಬೇಕಾದ್ರೆ ಹೋಗಿ ನಿಮ್ ಮನೆಗೆ ಎಲ್ಲ ಬರ್ತೀಯ ಜಗಳ ಮಾಡಕ್ಕೆ ಹಂಗೆ ಹಿಂಗೆ ಅಂತ. ಇವಾಗ ನಾವು ಅನ್ಬೋದು ಹೋಗಿ ನಿಮ್ ಮನೆಗೆ ಅಂತ. ನೀನ್ ಹೇಳ ನಿಂಗೆ ಅನ್ಸ್ತಿದೆ ಅಂತ. ನನ್ಗೂ ಹಾಗೇನೆ ಖುಷಿ ಆಗ್ತಿದೆ. ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ನನ್ನ ತಂಗಿ, ತುಂಬಾನೇ ಜಾಸ್ತಿ ಖುಷಿ ಆಗ್ತಿದೆ. ನನಗೂ ನನ್ನ ಒಂದು ದಿನ ತುಂಬಾ ನೆನಪಾಗ್ತಿದೆ. ಬಟ್ ಅದಾಗಲೇ ಆಯಿತು, 8 ವರ್ಷ ಆಗುತ್ತದೆ. ಸೊ ಎನಿವೇಸ್ ನನ್ನ ತಂಗಿ ಜೀವನ ಹಿಂಗೆ ಖುಷಿಯಾಗಿ ಚೆನ್ನಾಗಿರ್ಲಿ ಅಂತ ನಾನು ಕೂಡ ಪ್ರೇ ಮಾಡ್ತೀನಿ. ಆ್ಯಂಡ್ ಇವತ್ತಿನ ದಿನ ಕೂಡ ತುಂಬ ಚೆನ್ನಾಗಿ ಖುಷಿಯಾಗಿ ಹೋಗ್ಬೇಕು ಅಂತ ಪ್ರೇ ಮಾಡ್ತಾ ಇದೀವಿ. ಸೊ ನಾನು ಯಾವತ್ತಾದ್ರೂ ಫ್ಯೂಚರಲ್ಲಿ ವ್ಲಾಗ್ಸ್ ನೋಡಿ, ನಂದು ಇವತ್ತಿಗೆ 1 ತಿಂಗಳು ನಿನ್ ಬರ್ಡೇ ಇತ್ತು. 2 ತಿಂಗಳಿಗೆ. ಸೊ ಇದೆಲ್ಲ ನನ್ನ ನೆನಪು. ಥ್ಯಾಂಕ್ ಗಾಡ್ ಅಕ್ಕ ಲಚ್ಚು ವಿಡಿಯೋ ಮಾಡ್ತಾ ಇದ್ದಾರೆ, ನನಗೆ ನೆನಪಿರುತ್ತೆ. ನಾನು ಇವಾಗ ಮುದುಕಿ ಆದ್ರೂ ನಾನು ಇದೆಲ್ಲ ವಿಡಿಯೋಸ್ ಅಲ್ಲಿ ನೋಡ್ಬೋದು. ಅಂಡ್ ಈ ಒಳ್ಳೆ ಒಂದು ಇದಕ್ಕೆ ನಮ್ಮ ಅತ್ತೆ ಮತ್ತೆ ನಮ್ಮ ದೊಡ್ಡಮ್ಮ ಬಂದಿದ್ದಾರೆ, ಮತ್ತೆ ಆಂಟಿ ಅಂಕಲ್ ಬಂದಿದ್ದಾರೆ. ಆಂಟಿ ಅಂಕಲ್ ಲಚ್ಚೂರ್ ಅತ್ತೆ ಮಾವ ಬಂದಿದ್ದಾರೆ. ಸೊ ತುಂಬಾ ಖುಷಿ, ಎಲ್ಲರೂ ಪೂರ್ತಿ ಫ್ಯಾಮಿಲಿ ಒಗ್ಗಟ್ಟಾಗಿ ಇವತ್ತು ನಾವು ಮೋಹನ್ ಫ್ಯಾಮಿಲಿನ ವೆಲ್ಕಮ್ ಮಾಡಕ್ಕೆ. ಅದೊಂಚೂರು ಬಾರ್ಡರ್ ಕಾಣಿಸೋ ತರ ಹಾಕುವ. ಅಂಡ್ ಈ ಸ್ಯಾರಿನ ತುಂಬಾ ಜನ ನನಗೆ ಗೊತ್ತು ಹೇಗೆ ಕೇಳ್ತೀರಾ ಎಲ್ಲಿಂದ ತಗೊಂಡ್ಬಂದಿದ್ದು. ಇದು ಆರಾಧನಾ ಬೈ ಸುಪ್ರಿಯಾ.
ಅವ್ರ ಪೇಜ್ ಇಂದ ನಾನು ಈ ಸಾರಿನ ತಗೊಂಡಿದ್ದು. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಆಗಿ. ಚೆನ್ನಾಗೈತೆ ಸೀರೆ. ಸಿಗೋದು ನಾವ್ ಮತ್ತೆ ಹುಟ್ಟಿರೋ ಸೀರೆನೂ ಕೂಡ ಆರಾಧನಾ ಬೈ ಸುಪ್ರಿಯಾ. ಹೌದಾ? ಏನ್ ಗೊತ್ತಾ ಗೈಸ್, ಎಲ್ಲಿ ತಿರುಗಿಸಿ ಹೇಳ್ತೀನಿ. ನಮ್ಮಮ್ಮ ಹುಟ್ಟಿರೋ ಸೀರೆ ಕೂಡ ಆರಾಧನಾ ಬೈ ಸುಪ್ರಿಯಾ, ನಮ್ ದೊಡ್ಡಮ್ಮ ಹುಟ್ಟಿರೋ ಸೀರೆ ಕೂಡ ಆರಾಧನಾ ಬೈ ಸುಪ್ರಿಯಾ. ದೊಡ್ಡಮ್ಮದು ಅದೇನಾ? ಇವತ್ತೆಲ್ಲ ಆರಾಧನಾ ಬೈ ಸುಪ್ರಿಯಾ. ಆರಾಧನಾ ಬೈ ಸುಪ್ರಿಯಾ ಹುಟ್ಟಿದ್ದಾರೆ. ಬಟ್ ನಿಜ ಹೇಳ್ತೀನಿ, ಇವಳು ಒಬ್ಳು ಮಾತ್ರ ಗೊತ್ತಿತ್ತು. ಬಟ್ ಫ್ರೆಂಡ್ಸ್ ಏನ್ ಗೊತ್ತಾ, ಒಂದ್ ನಿಮಿಷ ಹಿಡ್ಕೊ, ನಾನು ಒಂದು ಹೇಳ್ತೀನಿ ಇವಾಗ. ಸೊ ಫ್ರೆಂಡ್ಸ್ ಬೈ ಕಡೆ. ಸೊ ನಾವು ನಮ್ಮ ಪ್ರತಿಯೊಂದು ಒಳ್ಳೆ ಇವೆಂಟ್ಗೆ, ಒಕೇಶನ್ಗೆ ಎಲ್ಲ ಆರಾಧನಾ ಬೈ ಸುಪ್ರಿಯಾ ಸೀರೆನೇ ಉಟ್ಕೊಳ್ಳೋದು. ಅಂಡ್ ಅದು ನಮ್ಗೆ ತುಂಬಾ ಚೆನ್ನಾಗಿ ಆಗಿ ಬಂದೈತೆ. ಪಾಸಿಟಿವಿಟಿ ಚೆನ್ನಾಗಿ ಆಗಿ ಬಂದೈತೆ. ನೀವು ಸಹ ಪರ್ಚೇಸ್ ಮಾಡಿ, ನಿಮ್ಗೂ ಸಹ ತುಂಬಾ ಒಳ್ಳೆ ಪಾಸಿಟಿವ್ ಆಗಿರುತ್ತೆ. ಅಂದ್ರೆ ನಾನು ಪರ್ಚೇಸ್ ಮಾಡಕ್ ಹೇಳ್ತಾ ಇಲ್ಲ, ಬಟ್ ಇವಾಗ ಎಕ್ಸಾಂಪಲ್ ನೀವೇ ನೋಡ್ಬೋದಲ್ವಾ, ನನ್ನ ತಂಗಿನೇ ಇವತ್ತಿನ ದಿವಸ ಅದನ್ನೇ ಉಟ್ಕೊಂಡಿರೋದು. ಸೊ ನಂಗೆ ತಗೋಬೇಕು ಅಂತ ಏನ್ ಇರ್ಲಿಲ್ಲ ಸೀರೆನ, ಬಟ್ ಸುಮ್ನೆ ಹೋಗ್ಬಿಟ್ಟು ಮಮ್ಮಿ ಹೇಳಿದ್ರು ಸೀರೆ ಉಟ್ಕೋಬೇಕು, ಅಕ್ಕ ಹೇಳಿದ್ರು ಸೀರೆ ಉಟ್ಕೋಬೇಕು. ಸರಿ ಆರಾಧನಾ ಯೂಶಲಿ ನಾವು ಅಲ್ಲಿಂದನೇ ತಗೊಳ್ತೀವಿ. ಸೊ ಬೈ ನಾಟ್ ಆರಾಧನಾ ಬೈ ಸುಪ್ರಿಯಾ ಟುಡೇ ಸ್ಪೆಷಲ್ ಒಕೇಶನ್, ಸ್ಪೆಷಲ್ ಇದರಿಂದ ಚೆನ್ನಾಗಿ ಕಾಣಿಸ್ತೈತೆ. ಅವ್ರ ಮನೆಗೆ ಹೋಗೋ ದಿವಸನು ಆರಾಧನಾ ಬೈ ಸುಪ್ರಿಯಾನೇ ಉಟ್ಕೊಳ್ಳೋದು. ನಾನಂತೂ ಅದನ್ನೇ ಉಟ್ಕೊಂಡು ಹೋಗೋದು. ದೊಡ್ಡ ಬಾರ್ಡರ್ ಇಲ್ವೇನೆ, ನಾನು ಎಲ್ಲೋ ಕಲರ್ ಉಟ್ಕೊಳ್ಳೋಣ ಅಂತ. ನಮ್ಮ ಅತ್ತೆನೂ ಆರಾಧನಾ ಬೈ ಸುಪ್ರಿಯಾನೇ ಉಟ್ಕೊಂಡು ಬರೋದು. ಉಟ್ಕೊಂಡು ಬರ್ತಾರೆ. ಅದು ಎಷ್ಟೇ ಉಟ್ಕೊಂಡಿದ್ದೀನಿ, ಅಲ್ಲೇ ಉಟ್ಕೊಂಡಿದ್ರೆ ಬೇಡ ಮತ್ತೆ ಇದ್ರ ಅದು ಇವಾಗ ಹುಟ್ಟಿ ಬೋರ್ ಆಗ್ಬಿಟ್ಟೈತೆ ನಂಗೆ. ಈ ತರ ಸೀರೆ ಅವಳ ಹತ್ರನೂ ಇದೆ, ಒಂದು ಈ ತರ ಕಲರ್ ಅಲ್ಲಿ. ಇದ್ರ ಉಲ್ಟಾ ನನ್ ಸೀರೆ. ಗ್ರೀನ್ ವಿತ್ ಇದ್ರ ಉಲ್ಟಾನೆ. ನೋಡ್ಬೋದು. ನೋಡಿ ಸರ್, ನೋಡಿ ನಮ್ ದೊಡ್ಡಮ್ಮನೂ ಹುಟ್ಟಿರೋದು ಆರಾಧನಾ ಬೈ ಸುಪ್ರಿಯಾನೇ. ಚೆನ್ನಾಗಿ ಕಾಣಿಸ್ತೈತೆ ಅಲ್ವಾ? ದೊಡ್ಡಮ್ಮಂಗೂ ಚೆನ್ನಾಗಿ ಕಾಣಿಸ್ತೈತೆ. ಇದು ಗೃಹ ಪ್ರವೇಶ ಕೊಡ್ಸಿದ ಸೀರೆ. ಮಮ್ಮಿ ಅದಕ್ಕೆ ಬೇಜಾರ್ ಮಾಡ್ಕೊಂಡು ಚೆನ್ನಾಗಿ ಕಾಣಿಸ್ತೈತೆ ದೊಡ್ಡಮ್ಮ. ನೀನ್ ಸೆಲೆಕ್ಷನ್ ಮಾಡಿರುತ್ತಲ್ಲ. ನಾನ್ ನಿಜವಾಗ್ಲೂ ಬರ್ಸ್ಕೊಟ್ಟಿದ್ದೆ, ಇದು ದೊಡ್ಡಮ್ಮಂಗೆ, ಇದು ಅತ್ತೆಗೆ, ಇದು ನಮ್ಮ ಅತ್ತೆಗೆ, ಇದು ಇವ್ರ ಅತ್ತೆಗೆ ಅಂತ. ಅವ್ರವ್ರಿಗಂದ್ರೆ ಅವ್ರವ್ರಿಗೆ ಯಾವ್ದು ಸೋರು ಸೆಲೆಕ್ಷನ್ ನಿಂಗೆ ಚೆನ್ನಾಗಿ ಮಾಡ್ದಲ್ಲ ಅಂತ. ಯಾವ್ರಿಗೆ ಯಾವ್ದು ಚೆನ್ನಾಗಿ ಕಾಣುತ್ತೆ ಆ ಥರ. ಥ್ಯಾಂಕ್ ಯು. ತೋರ್ಸಿಲಿ ಆರಾಧನಾ ಬೈ ಸುಪ್ರಿಯಾ ಸೀರೆ. ಏನ್ ಹೇಳಿ ಇವತ್ತು ನೀವು 4 ಜನ ಹುಟ್ಟಿರೋದು ಆರಾಧನಾ ಬೈ ಸುಪ್ರಿಯಾನೇ. ಇದು ವರಮಹಾಲಕ್ಷ್ಮಿಗೆ ನಿಂತ್ಕೊಂಡು ತೆಗಿತೀನಿ, ಫೋಟೋ ತೆಗಿತೀನಿ ನಿಂತ್ಕೊಂಡು. ಗೃಹ ಪ್ರವೇಶದಲ್ಲಿ ಕರೆಕ್ಟಾಗಿ ತೆಗಿಸ್ಕೊಳ್ಳೋಕೆ ಆಗಿಲ್ಲ. ನಾದ್ನಿ ಮದ್ದಿಗೆ ಬನ್ನಿ. ನಾವಂತೂ ಲಿಟ್ರಲಿ ನಮ್ಮ ಬಾಲ್ಕನಿ ಹತ್ರ ನಿಂತ್ಕೊಂಡು ವೇಟ್ ಮಾಡ್ತಾ ಇದ್ವಿ, ಯಾವಾಗ ಬರ್ತಾರೆ ಅಂತ ಫುಲ್ಲು ಈಗರಾಗಿ ವೇಟ್ ಮಾಡ್ತಾ ಇದ್ದೀವಿ. ಆಲ್ಮೋಸ್ಟ್ ಒಂದು ಅರ್ಧ ಗಂಟೆ ತನಕ ನಿಂತ್ಕೊಂಡಿದ್ದೀವಿ ಅಲ್ಲಿ ಬಾಲ್ಕನಿ ಹತ್ರ. ಯಾವ ಕಾರ ಅವ್ರದ್ದು? ಬ್ಲ್ಯಾಕ್ ತಾನೇ? ವರ್ಣ ಬಂತು ಅದೇನಾ? ಬಂತು ಎಲ್ಲ ಬಂದಿಲ್ಲ. ನೋಡಿ ಗೈಸ್, ನಮ್ಮ ಕತೆ ನೋಡಿ. ಇಲ್ಲಿಂದ ವೇಟ್ ಮಾಡ್ತಾ ಇದೀವಿ, ನೋಡ್ತಾ ಇದೀವಿ. ನಿನಗೆ ಯಾಕೆ ಆಗ್ಬೇಕು ಅಲ್ವಾ? ಹೆಣ್ಮಕ್ಳು ಮದುವೆ ಮಾಡೋದು ಹಬ್ಬ ಮಾಡೋದು. ನಂದು ಬಂತು ಕಡೆ, ಕಾರ್ ಬಂತು. ವಾ 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 ಮಮ್ಮಿ, ಹೋಗು ಹೋಗು ಹೋಗು. ಅಲ್ಲೇ ಬರ್ತಾ ಇಲ್ವಾ? ಬಂತು. ಹೋಗಿ ನಾನು ಆಚೆ ಹೋಗ್ಬೇಕು. ಹುಷಾರು. ಹಾಯ್, ಬನ್ನಿ. ಸ್ವಲ್ಪ ಮಾಡ್ಕೋತೀನಿ ಅಡ್ಜಸ್ಟ್. ನಂದು ಬನ್ನಿ ಬನ್ನಿ, ನಮಸ್ಕಾರ. ಹಾಯ್,
ನಮ್ಮ ಮಾವ ಹೌದಾ? ನಮಸ್ಕಾರ ಅಂಕಲ್ ಬನ್ನಿ. ಕಾರಲ್ಲಿ ಹಾಕ್ಬಿಟ್ಟ ನೋಡೋಣ ಹಾಯ್ ಬನ್ನಿ, ಚೆನ್ನಾಗಿದ್ದೀರಾ? ಬನ್ನಿ ಬನ್ನಿ ಆಂಟಿ, ಚೆನ್ನಾಗಿದ್ದೀರಾ? ಸೆಂಟ್ರಿಗೆ ಹಾಕ್ಬಿಡು ಹಂಗೆ ಸೈಡ್ ಮಾಡ್ಕೊಂಡು ಪಕ್ಕಡೆ ಸಹ ಸರಿ ಕೈ ಅಣ್ಣ ಬನ್ನಿ, ನಮಸ್ತೆ. ಬನ್ನಿ 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 ನಮಸ್ತೆ. ಬನ್ನಿ. ಹೌದಾ? ಇದು ನಮ್ಮ ಅಪ್ಪ ಅವರ ಹೌದು ಬನ್ನಿ ಬನ್ನಿ. ಬನ್ನಿ. ಏನಂತ ನಮಸ್ಕಾರ ಬನ್ನಿ. ಹುಡುಗಿ ಅಮ್ಮ ಇಲ್ಲ ಆಯ್ತು, ದೊಡ್ಡ ಅಕ್ಕ ಅರುಣ್ ಹಾಕ್ಬೋದಾ ಇಲ್ಲಿ ಬನ್ನಿ. ಇಲ್ಲಿಂದ ಪ್ರತಿಯೊಂದೂ ಕೂಡ ಸ್ಟಾರ್ಟ್ ಆಗುತ್ತೆ. ಅಫಿಷಿಯಲಿ ಹೆಣ್ಣು ನೋಡುವ ಶಾಸ್ತ್ರ, ಪೆಳ್ಳಿ ಚುಚ್ಚಲು ಅಂತ ಕೂಡ ಕರೀತಾರೆ. ಸೊ ಎಲ್ಲ ಅಂದರೆ ಫಸ್ಟ್ ಟೈಮ್ ಫ್ಯಾಮ್ಲಿ ಮೀಟ್ ಆಗ್ತಾ ಇರೋದು, ಮೋಹನ್ ಫ್ಯಾಮ್ಲಿ, ನಮ್ಮ ಫ್ಯಾಮ್ಲಿ ಪ್ರತಿಯೊಂದು ಮೀಟ್ ಆಗ್ತಾ ಇರೋದು. ಸೊ ತುಂಬಾ ಖುಷಿ ಆಗ್ತಿತ್ತು. ಮೋಹನ್ ಫ್ಯಾಮ್ಲಿಯಿಂದನೂ ಕೂಡ ಅವರ ಅಪ್ಪ, ಅವ್ರ ದೊಡ್ಡಪ್ಪ, ಅವರ ದೊಡ್ಡಮ್ಮ ಹಾಗೂ ಅವ್ರ ಅಕ್ಕ ಎಲ್ಲರೂ ಕೂಡ ಬಂದಿದ್ದರು. ಸೊ ತುಂಬಾ ಅವ್ರ ಮಾವ, ಭಾವ ಎಲ್ಲರೂ ಕೂಡ ಬಂದಿದ್ದರು. ಸೊ ತುಂಬಾ ಜಾಸ್ತಿ ಖುಷಿ ಆಯಿತು. ಆ್ಯಂಡ್ ಅಂದರೆ ಆ ಒಂದು ಫ್ಯಾಮ್ಲಿ ಗ್ರೀಟಿಂಗ್ ಇರುತ್ತಲ್ಲ ಎರಡು ಕಡೆಯೂ, ಅದು ತುಂಬಾ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು. ಫಸ್ಟ್ ಟೈಮ್ ಮೀಟ್ ಆಗ್ತಾ ಇದ್ವಿ. ಸೊ ಡೆಫಿನೆಟ್ಲಿ ಎರಡು ಫ್ಯಾಮಿಲಿ ಮಧ್ಯೆ ಒಂದು ಸ್ವಲ್ಪ ಆಕ್ವರ್ಡ್ನೆಸ್ ಇತ್ತು. ಬಟ್ ಹೋಗ್ತಾ ಒಂದು 10 ಮಿನಿಟ್ಸ್ ತನಕ ಆ ಥರ ಆಕ್ವರ್ಡಾಗಿ ಫೀಲ್ ಆಗ್ತಾಯಿತ್ತು. ಬಟ್ ಆಮೇಲೆ ಒಂಥರ ನಾರ್ಮಲ್ ಆಯಿತು. ನಾವೆಲ್ಲರೂ ಒಂದೇ ಫ್ಯಾಮಿಲಿ ಅನ್ನೋ ಥರ ಫೀಲ್ ಆಯಿತು. ಎಲ್ಲರೂ ತುಂಬ ಚೆನ್ನಾಗಿ ಮಾತಾಡಿಕೊಂಡು ಎಲ್ಲರೂ ಅವರವರ ಲೈಫ್ ಎಕ್ಸ್ಪೀರಿಯನ್ಸಸ್ನ ಶೇರ್ ಮಾಡಿಕೊಂಡು ಅಂತಲೇ ತುಂಬಾ ಚೆನ್ನಾಗಾಯಿತು ಪ್ರತಿಯೊಂದೂ ಕೂಡ. ಇವಾಗ ನಾನು ಹಾಗೂ ಲಚ್ಚು ಇಬ್ಬರು ಫಸ್ಟು ಬಂದವರಿಗೆ ನೀರು ಕೊಡ್ತಾ ಇದ್ದೀವಿ. ಅದಾದಮೇಲೆ ನಂದುನ ಕರೆಸ್ಬಿಟ್ಟು ಮತ್ತು ಟೀ ಕಾಫಿ ಎಲ್ಲ ಕೊಡೋಣ ಅಂತ ಹೇಳಿಬಿಟ್ಟು ಫಸ್ಟು ನಾವು ನೀರು ಕೊಡ್ತಾ ಇದ್ದೀವಿ.
ಆಯ್ತಾ? ಆಯ್ತಾ ಹೇಳಿದ್ರಾ? ಹೌದಾ? ಅಲ್ಲ ಅವ್ರು ನಮ್ಮ ಎರಡನೇ ತಂಗಿ, ಅವ್ರ ಯಜಮಾನ್ರು, ಅವ್ರ ಮಗ, ಇವ್ರು ನಮ್ಮ ಯಜಮಾನ್ರು, ನನಗಿಬ್ರು ಅವರು ನಮ್ಮ ತಂಗಿಯವರ ನಮ್ಮ ಅತ್ತೆ ನಮ್ಮ ಮಾಮ. ಹೇಳಿದ್ರು ನಮಸ್ತೆ ಅಂದ್ರು. ಅವಾಗ ಒಂದ್ ಸ್ವಲ್ಪ ಅಡುಗೆ ಕಾಫಿ ಎಲ್ಲ ಗ್ಲಾಸ್ ಇನ್ನೂ ತೆಗಿರಲ್ವೇ? ಹಾಂ ಟೀ ಗ್ಲಾಸ್ ಅವರು ಏನು ತಂದರೆ ಅದು ಸ್ವಲ್ಪ ದೇವ್ರ ಮುಗಿದ್ರು. ಬಾಯ್ರಿ ಏನಪ್ಪ ಏನು ಪ್ಲೇಟಲ್ಲಿ ಮೋಹನ್ ಚಿಕ್ಕ ಪ್ಲೇಟ್ ಮೋಹನ್ ಒಂದು ನಿಮಿಷ ಸೋನಾ ಹತ್ತಿರ ದೊಡ್ಡಮ್ಮನ ಪರಿಚಯ ಚಿಕ್ಕ ಪ್ಲೇಟ್ ಬಾಮ ಬಂದ್ರೆ ಬನ್ನಿ ಬನ್ನಿ ಅಕ್ಕ ಅಂತೇಳಿ ದೊಡ್ಡಮ್ಮನ ಪರಿಚಯ ಮಾಡಿಸಿ. ಹಾ ಹೇಳಿದೆ ನಮ್ಮ ದೊಡ್ಡಮ್ಮ ಅಂತ ಹೋಯ್ತು. ಇವರು ನಮ್ಮ ದೊಡ್ಡಮ್ಮ, ಡ್ಯಾಡಿ ಇದಾರಲ್ಲ ಅವ್ರ ಅಣ್ಣ ಅವ್ರ ವೈಫ್, ಅವರು ನಮ್ಮ ಅತ್ತೆ, ಡ್ಯಾಡಿ ಅವ್ರ ಅಕ್ಕ. ಹಾಗೂ ಅವರು ಕೂಡ ಶಾಸ್ತ್ರೋಕ್ತವಾಗಿ ಹೆಣ್ಣೊಡಗೆ ಬಂದಾಗ ಏನಾರ ತೊಗೊಂಬರ್ತಾರಲ್ಲ, ಹಣ್ಣು, ಸ್ವೀಟ್ಸು, ಹೂವು, ಎಲೆ ಅಡಿಕೆ ಪ್ರತಿಯೊಂದನ್ನು ಕೂಡ ತೊಗೊಂಬಂದಿದ್ರಲ್ಲ. ಸೊ ಅದೆಲ್ಲ ಒಂದು ಪ್ಲೇಟ್ ಕೊಡಿ, ಅದರಲ್ಲಿ ಇಟ್ಬಿಟ್ಟು ನಂದು ಹತ್ರನೇ ಕೊಡಬೇಕು ಅಂತ ಹೇಳಿದ್ರು. ಸೊ ಅದಕ್ಕೇನೆ ಇವಾಗ ಎಲ್ಲ ರೆಡಿ ಮಾಡಿ, ಹಾಗೂ ಎಷ್ಟು ಚೆನ್ನಾಗಿ ಒಂದು ಬಾಸ್ಕೆಟ್ನೇ ತೊಗೊಂಬಂದಿದ್ರು. ಸೊ ಬಾಸ್ಕೆಟಲ್ಲಿ ಪ್ರತಿಯೊಂದನ್ನು ಇಟ್ಟು ಒಂಥರ ಡೆಕೋರೇಟ್ ಮಾಡಿ ಕೊಟ್ಟರು. ತುಂಬಾ ಚೆನ್ನಾಗಿತ್ತು ಅದು ನೋಡೋದಕ್ಕೂ ಕೂಡ. ಆ್ಯಂಡ್ ಫೈನಲಿ ನಮ್ಮ ಹುಡುಗಿನ ಕರ್ಕೊಂಬರುವಂಥ ಟೈಮ್ ಆಗಿದೆ. ಸೊ ಇವಾಗ ನಂದುನ ಕರ್ಕೊಂಬರೋಕ್ಕೆ ಅಂತ ನಾನು ಹಾಗೂ ಲಚ್ಚು ಹೋಗ್ತಾ ಇದ್ದೀವಿ. ಈ ಒಂದು ಫೀಲಿಂಗ್ ಇದೆಯಲ್ಲ, ಇದು ಇನ್ನೊಂಥರ ಡಿಫ್ರೆಂಟ್ ಫೀಲಿಂಗ್, ಒಂಥರ ಸಖತ್ ಫೀಲಿಂಗ್ ಅಂತಲೇ ಹೇಳ್ಬೋದು. ಮತ್ತು ಒಂಥರ ಹೆಮ್ಮೆ ಆಗುತ್ತೆ ಅಕ್ಕ ಅನ್ನೋ ಒಂದು ಇದಕ್ಕೆ, ಆ ಒಂದು ಏನು ಹೇಳ್ತಾರೆ ವೇಟೇಜ್ ಗೊತ್ತಾಗುತ್ತೆ ಈ ಒಂದು ಮೂಮೆಂಟಲ್ಲಿ. ಸೊ ಅಕ್ಕಂದಿರು ಹೋಗಿ ತಂಗಿನ ರೆಡಿ ಮಾಡಿ ಕರ್ಕೊಂಬರೋದಿದ್ದೆಲ್ಲ ಅದೇ ಒಂಥರ ಸಖತ್ತಾಗಿರುತ್ತೆ. ಭಯ ಆಗ್ತಾಯಿತ್ತು ತುಂಬ. ಬನ್ನಿ ಹೋಗೋಣ ರೆಡಿನ ನಮಸ್ತೆ ಅಂತ ಇದು ಮಾಡಿದ್ದು ಸರಿ. ನಮಸ್ತೆ ತುಂಬ ಓವರಲ್ಲ ತುಂಬ ನಮಸ್ ಆಗ್ತಾ ಇದೆ. ಇವಾಗ ಆಗ್ತಾಯಿದೆ, ಇಷ್ಟೊಂದು ಆಗಿರಲಿಲ್ಲ. ಇಲ್ಲ ಆರಾಮ್ ಚೆನ್ನಾಗಿದ್ದಕ್ಕಿಂತ ಜಾಸ್ತಿ ಈಗ ಮಕ್ಕಳಿಗೆ ಆಗ್ತಾಯಿದೆ. ಕೃಷ್ಣಾಯ ವಾಸುದೇವಾಯ ಹರೇ ಸರ್ವತೇಶನಾಶಾಯ ಗೋವಿಂದಾಯ ಒಳ್ಳೆದಾಗ್ತಾ ಇದೆ. ಹನುಮಾನ್ ಕಿ ಜೈ. ರಾಧೆ 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 ರಾಧೆ. ಬೇರೆ ಪ್ಲೇಟಲ್ಲಿ ತುಂಬ ಬೇರೆ ಪ್ಲೇಟಲ್ಲಿ ಕೊಡ್ತೀನಿ. ನೀವು ಕೊಡ್ತೀನಿ ಸುಮ್ಮನೆ ಕೊಡ್ತೀನಿ. ತುಂಬ ಕೊಡ್ತಾ ಇದ್ದೆ ಅಮ್ಮ, ಅಜ್ಜಿ ತಗೊಳ್ತಾ ಇದ್ದೆ ಅಲ್ಲಿ. ತಗೊಂಡೋಗ್ಬಿಟ್ಟೆ ಗೊತ್ತಾಯ್ತು. ಬಿಸ್ಕೆಟ್ ಅಲ್ಲೇ ಇದೆ ಬನ್ನಿ. ಅಲ್ಲೇ ಬಿಸ್ಕೆಟ್
ನನಗೆ ತೊಗೊಂಡು ಕೊಡೋರಿಗೆ ಅಲ್ಲಿ ಕಳಿಸಿ ಹೋಗಿ ತಗೊಂಡು ನೀನು ಇಷ್ಟೊತ್ತು ಇಲ್ಲೇ ನಿಂತ್ಕೊಂಡು ಅಲ್ಲ ಬಿಸ್ಕೆಟ್ ಐತೆ ಅಲ್ಲೇ ಕೊಡು ನೋಡಿ ಎಷ್ಟು ಬೇಕು ಅಲ್ಲೇ ಸಿಗುತ್ತೆ ಲಡ್ಡು ಸೈಜ್ ಒಂದು ಇಸ್ಕೊಂಡು ಚೇಂಜ್ ಮಾಡ್ಕೊಬೋದು ದಿಂಬ ಲಡ್ಡು ಅಲ್ಲೈತೆ ಬಿಸ್ಕೆಟ್ ಇನ್ನು 3 ಇಡೋಣ. ಹಾಕೋದು ಓಪನ್ ಆಗ್ತಾ ಇಲ್ಲ. ಲಡ್ಡು ರೂಪ ಕೊಡ್ತೇನೆ ನೋಡು ಸ್ವೀಟ್ ಇಟ್ಟರೆ ಟಿಶ್ಯೂ ಇಲ್ಲಲ್ವಾ ಇನ್ನು ಡ್ಯಾಡಿಗೆ ಮತ್ತೆ ಅಂಕಲ್ಗೆ ಕಾಫಿ ಒಂದು ಕಡೆ ಎಲ್ಲ ಕಾಫಿ ಮಾಡಿದ್ರೆ ಒಂದು ಕಡೆ ಟೀ ಒಂದು ತಟ್ಟೆಲ್ಲ ಹೊಡಿ ಕಾಫಿ ತಗೋಣ. ಇನ್ನೊಂದು ಪ್ಲೇಟ್ ಡ್ಯಾಡಿಗೆ ಲಡ್ಡು ಲಡ್ಡು ಇಸ್ಕೊಂಡೆ ಅದೇ ಇನ್ನೊಂದು ಪ್ಲೇಟ್ ತಗೊಂಡು ಅದೇ ಕೊಡ್ತೀನಿ. ಕಾಫಿ ನಿನ್ ಕೊಟ್ಟು ಅವ್ರು ಬೇಡ ಅಂತ ನಮ್ಮ ಮನೆಯವ್ರು ತಿನ್ನಲ್ಲ ಮಿಕ್ಸರ್ ಸ್ವಲ್ಪ ಲೈಟ್ ಅವ್ರು ಮಿಕ್ಸರ್ ಅವೆಲ್ಲ ಹಾಕಲ್ಲ ಇಲ್ಲೇ ಕೂತಿರ್ತಾನೆ ಅಲ್ಲೇ ಸರಿ ಕೂಡ ಅಂಕಲ್ ಸ್ವಲ್ಪ ತಲೆ ಅವತ್ತಿಂದ ನನಗೆ ತಾಯಿರೋದಾನೆ ತಂದಿರೋದಾನೆ ತಾಯಿ ಇಲ್ಲ ಹೋಗ್ಬಿಟ್ಟಿಲ್ಲ ಇಂಥ ಬೆಳಿಗ್ಗೆ ಜೊತೆಲಿಲ್ಲ ರಿಲ್ಯಾಕ್ಸ್ ಆಗಿ ಬರುತ್ತೆ ನೆನಪು ಬಂದ್ಬಿಡುತ್ತೆ ಹೌದು ಆ ಸಮಯದಾಗ ಬರುತ್ತೆ ಎಲ್ಲರಿಗೂ ಬರುತ್ತೆ ಅದನ್ನು ಮಾಡ್ಕೋಬೇಡಿ ಮೋಷನ್ ಆಗಬೇಡಿ ಚೆನ್ನಾಗಿ ಓಂ ಶಕ್ತಿ ಓದಿರ್ಬೇಕು ಬರುವತ್ತಿಗೆ ಆ ಕಡೆ ಹೋಗ್ಬೇಕು ನನಗೆ ತುಂಬ ಆಸೆ ಇತ್ತು ಯಾಕಂದರೆ ಒಬ್ಬ ಮಗ ಚೆನ್ನಾಗಿರ್ಬೇಕು ಅವನ ಆಶೀರ್ವಾದನೇ ಇದೆಯಲ್ಲ ಹೌದು ಎಲ್ಲ ಒಳ್ಳೇದಾಗುತ್ತೆ ಅವನ ಜೊತೆಗಿಲ್ಲ ಅವ್ರ ಆಶೀರ್ವಾದ ಸರ್ ಹೆಂಗೆ ಸರ್ ನಮ್ಮ ಸಂಬಂಧದ ಬಗ್ಗೆ ನೀವು
ಇರ್ತಾರೆ, ಒಂದು ಆಶೀರ್ವಾದ ಇರುತ್ತೆ. ನಮ್ಮ ಕಡೆ ಒಂದು ಆಶೀರ್ವಾದ ಇದ್ದೇ ಇರುತ್ತೆ ನಮ್ಮ ಕಡೆಯಿಂದ. ಹೀಗೆ ಮಾತಾಡ್ತಾ ಇರಬೇಕಾದ್ರೆ ಅಂಕಲ್ ಆಂಟಿನ ನೆನಪಿಸ್ಕೊಂಡು, ಅಂದರೆ ಮೋಹನರಪ್ಪ ಅವ್ರ ವೈಫ್ನ ನೆನಪಿಸ್ಕೊಂಡು ಸ್ವಲ್ಪ ಇಮೋಷ್ನಲ್ ಆದರು. ಸೊ ಅದು ಯಾರಿಗೇ ಆಗಲಿ ಅದೊಂದು ಇಮೋಷನ್ ಆಗೇ ಬಿಡುತ್ತೆ ಅಂತ ಅನಿಸುತ್ತಲ್ವ. ಏಕೆಂದರೆ ಎಷ್ಟೊಂದು ವರ್ಷ ಅವ್ರ ಜೊತೆ ಕಳೆದಿರ್ತಾರೆ. ಸೊ ಈ ಒಂದು ಟೈಮಲ್ಲಿ ಸ್ಪೆಷಲಿ ಅವ್ರ ಮಗನ ಮದುವೆ ಅನ್ನೋ ಟೈಮಲ್ಲಿ ಡೆಫಿನೆಟ್ಲಿ ನೆನಪಿಸ್ಕೊಂಡು ಒಂದು ಸ್ವಲ್ಪ ಇಮೋಷ್ನಲ್ ಆದರು. ಮತ್ತು ಅವ್ರನ್ನ ನೋಡಿ ಎಲ್ಲರೂ ಕೂಡ ಇಮೋಷ್ನಲ್ ಆಗಿಬಿಟ್ವಿ. ನಿನ್ನ ಅರ್ಶಿನ ಕುಂಕುಮ ಕೊಡು, ನಂದು ಲಚ್ಚು ಇದು ಕೊಡ್ತಾಳೆ. ಇಲ್ಲ ಇಲ್ಲ ನೀನು ಅಲ್ಲಿ ಕೊಡು. ಅರ್ಶಿನ ಕುಂಕುಮ ಹೂವು ಇಟ್ಕೋತಾರೆ. ಅದೇ ಲಚ್ಚು ಇದೆ. ಸೆಕೆಂಡ್ ಕೊಡಲ್ಲ, ಸೆಕೆಂಡ್ ಕೊಡು. ಪಾಪ ಇದೆ ಮೊಮ್ಮಗ ಸಿಂಹ ಕೊಡ್ತಾನೆ. ಸೆಕೆಂಡ್ ಕೊಡಮ್ಮ. ಹೇಳಿ ಇನ್ನೊಂದ್ಸತಿ. ಬಾಯ್ ಬಾಯ್. ಹೋಗಿ ಬನ್ನಿ, ನಮ್ಮ ಮನೆಗೆ ಬರಬೇಕು. ಅವನು ಜೋರ ಕಿರ್ಚ್ಕೊಂತಾನೆ. ಸುಪ್ರಿಯಾ ಬಾಯ್ ಧನ್ವಿ. ಧನ್ವಿ ಬಾಯ್ ಬಾಯ್. ಸಾರಿ ಆಂಟಿ, ಬೇಜಾರು ಮಾಡ್ಕೊಬಿಡಿ. ಕೂರ್ಸಿರೋನೆ ಎಬ್ರಿಸ್ಬಿಟ್ಟು, ಕೂರ್ತಿದ್ರಿ ಕಾರಲ್ಲಿ ಎಬ್ರಿಸ್ಬಿಟ್ಟು ಎಲ್ಲ. ಹಾಗೂ ಒಳಗಡೆ ಅದು ಯಾರಿಗೂ ಒಳಿಲೇ ಇಲ್ಲ. ಬಟ್ ಹೊರಗಡೆ ಬಂದಮೇಲೆ ನೆನಪಾಯ್ತು ದಟ್ ನಾವು ಫೋಟೋಸೇ ಕ್ಲಿಕ್ ಮಾಡಿಸ್ಕೊಂಡಿಲ್ಲ ಅಂತ. ಸೊ ಇವಾಗ ಹೊರಗಡೆ ಬಂದು ಎಲ್ಲರೂ ಪಿಕ್ಚರ್ಸ್ ಕ್ಲಿಕ್ ಮಾಡಿಸ್ಕೊತಾ ಇದ್ವಿ. ಫೈನಲಿ ಗೈಸ್, ಹೆಣ್ಣು ನೋಡುವ ಶಾಸ್ತ್ರ ತುಂಬಾ ಚೆನ್ನಾಗಾಯಿತು. ನೋಡಿರ್ತೀರ ನೀವು. ಆಲ್ಮೋಸ್ಟ್ ನಾನು ಸ್ವಲ್ಪ ರಾಗೆ ಹಾಕೋಕ್ಕೆ ಟ್ರೈ ಮಾಡಿದ್ದೀನಿ. ಸೊ ದ್ಯಾಟ್ ಅಲ್ಲಿ ಏನು ಇಮೋಷನ್ಸ್ ಇತ್ತು ಪ್ರತಿಯೊಂದು ನಿಮ್ಮ ಜೊತೆ ಹಾಗೆ ರಾಗೆ ಶೇರ್ ಮಾಡೋಣ ಅಂತ ಹೇಳಿಬಿಟ್ಟು. ಆ್ಯಂಡ್ ಇವಾಗ ಎಲ್ಲರೂ ಕೂಡ ಹೊರಟರು. ಅವರು ಆಯಿತು, ಎಲ್ಲ ಆಯಿತು. ಆಯಿತು ನಂದು ಹೆಣ್ಣು ಎಷ್ಟು ಬೇಗ ಆಗೋಯ್ತು ಅನ್ಸುತ್ತೆ. ಹೆಣ್ಣು ನೋಡೋ ಶಾಸ್ತ್ರ ಆಯಿತು. ಇದೇ ಫಸ್ಟ್ ಹಿಂಗ್ ತೆಗೆಸ್ಕೊಂಡು. ಎಲ್ಲಂటే ನೀವು ಬಂದಾಗ ತೆಗೆಸ್ಕೊಂಡಿರಿ. ಇನ್ನ ಆಗಿರ್ಲಿಲ್ಲ, ನಾನು ಒಬ್ಳೆ. ನಾವ್ ಎಂಗೇಜ್ಮೆಂಟ್ ಇಂದ ಸ್ಟಾರ್ಟ್ ಮಾಡಿದಲ್ವ ಆಂಟಿ ಲಚ್ಚುದು. ಅಂದ್ರೆ ಇವಾಗ ಸ್ಟಾರ್ಟ್. ಗಣ್ಣವರು ಬಂದು ನೋಡ್ಕೊಂಡು ಹೋಗಿದ್ದಾಯ್ತು. ನೆಕ್ಸ್ಟ್ ಇನ್ನ ನಾವು ಅವ್ರ ಮನೆಗೆ ಹೋಗ್ಬೇಕು. ಹೌದು, ಪರಿಚಯ ಆಯ್ತು. ಹೌದು, ಸ್ವೀಟ್ ಸ್ವೀಟ್. ನಾನು ಹೇಳಿಲ್ವಾ ಮೋತಿಚೂರ್ ಲಡ್ಡು ಬರುತ್ತೆ ಮಮ್ಮಿ, ಬೇಡ. ನಂದು ತೆಗಿ. ಒಳ್ಳೇದಾಗ್ಲಿ ಎಲ್ಲ ನನ್ನ ತಂಗಿಗೆ. ಕಂಗ್ರಾಚುಲೇಷನ್ ನಂದು. ವೆಲ್ಕಮ್. ಒಳ್ಳೇದಾಗ್ಲಿ. ಸಂಜೆನೂ ಒಳ್ಳೆ ಮನುಷ್ಯನೇ ಬಿಡು. ಅವನು
ಹುಡುಗಿನ ಪರವಾಗಿಲ್ಲ ಅವ್ರ ಮಗು ನಮಗೆ ಮಾತಾಡ್ತಾರೆ. ಅದೇ ಹೇಳತ್ತೆ ಅದೇನು ಹೇಳ್ತಿದ್ರಲ್ಲ. ಡ್ಯಾಡಿ ಇವಾಗ ರನ್ನಿಂಗ್ ರೇಸು ರಯ್ಯ. ಇಲ್ಲ ಐತಲ್ಲ ಲಚ್ಚು 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 ಇಲ್ಲಿ ನೋಡಿ, ಇಲ್ಲಿ ನಿನ್ ಗಣ್ಣವ್ರು ಬಂದಿದ್ದಾಯ್ತು, ನಿನ್ ಕಾಫಿ ಕೊಟ್ಟಿದ್ದಾಯ್ತು, ನಿಂಗೆ ಮದ್ವೆ ಆಯ್ತು, ನಿನ್ ಮಗು ಆಯ್ತು, ಎಲ್ಲ ಆಯ್ತು ಅಲ್ಲಿಡು. ನಾವು ಕೊಡ್ತಾ ಇದ್ದೆ ಎಲ್ಲ ನೋಡ್ತಾವ್ರು ಆಸೆ ನಂದು ಕಳಿಸ್ತೀರಾ. ನಾವೇ ತಗೊಂಬಂದ್ ಇಡ್ತಾ ಇದೀವಲ್ಲ. ನಾನು ಇಡ್ತಾ ಇದ್ದೀನಿ. ನಾವು ವಾಪಸ್ ಕೊಡ್ಬೇಕಿತ್ತು ಕಣೆ ಪಾಪ. ಅಲ್ಲ ಹೂವನ್ನಲ್ಲ ಬಾಸ್ಕೆಟು. ಲಚ್ಚು ಅದಕ್ಕೆ ನೀನೆಲ್ಲ ಕಲಿಬೇಕು ಅನ್ನೋದು ತುಂಬಾ ಇದೆ. ಹಾಗೆ ಮಾತಾಡ್ತಾನೆ ಅಡುಗೆ ಕೂಡ ಮಾಡಿದ್ರು ನಮ್ಮಮ್ಮ. ಅನ್ನ ಮತ್ತು ತರಕಾರಿ ಸಾಂಬಾರು, ಹಪ್ಪಳ, ಉಪ್ಪಿನಕಾಯಿ. ಸೊ ಇದು ನಮ್ಮ ಮನೆಯಲ್ಲಿ ಇವತ್ತು ಅಡುಗೆ ಸ್ಪೆಷಲ್ ಆಗಿತ್ತು. ಎಲ್ಲರೂ ಕೂಡ ಊಟ ಮಾಡ್ತಾ ಇದ್ದೀವಿ ಇವಾಗ. ಆಂಟಿ ಏನೇನೇನು ಮನೆಗೆ ಹೆಣ್ಣು ನೋಡಕ್ಕೆ ಗಂಡೋರ್ ಬರ್ತಾರೆ, ಹೆಣ್ಣನ್ನೆಲ್ಲ ನೋಡ್ತಾರೆ. ಏನ್ ಹುಡುಗಿ ಮುಗೇ ಚುಚ್ಚಿಲ್ಲಪ್ಪ ಅಂತಾರೆ. ಈಗ ಅಮ್ಮ ಹೇಳಿಲ್ಲ, ಈಗ ನಾವ್ ಹೇಳ್ತಿದ್ದೀವಿ ಅತ್ತೆ ಆಗಿ ಮನೆಗೆ ಬಂದು ಲಕ್ಷ್ಮಿ ಮೂಗ್ ಚುಚ್ಕೊಂಬ ಅಂತ ಹೇಳ್ಬೇಕು. ನಾವ್ ಹೇಳಿಲ್ಲ, ಹೇಳ್ಬೇಕಿತ್ತ ನೀವು. ನಮ್ಮ ಅತ್ತೆ ಹೇಳಿದ್ರು ಮೂಗ್ ಚುಚ್ಚಿಸ್ಕೊಳ್ಳೇಬೇಕು ಅಂತ ಹೇಳ್ಬಿಟ್ಟು ನನ್ ಮೂಗ್ ಚುಚ್ಚಿದ್ರು. ನಾವ್ ಹೇಳಿಲ್ಲ. ಯಾಕೆ ಅಂದ್ರೆ ಈ ಕಾಲರ್ ಯಾರು ಚುಚ್ಕೊಂತಾ ಇಲ್ಲ ಒಂದು ಪಾಯಿಂಟ್. ಮತ್ತು ಕೇಳಿದ್ರೆ ನಮ್ಮ ಅತ್ತೆ ಬಂದಿತ್ತು ಅಂತ ಕಂಡೀಷನ್ ಹಾಕೋದು, ಮುಗ್ ಚುಚ್ಕೊಂಡ್ ಬರಮ್ಮ ಹಿಂಬಮ್ಮ ಹಿಂಬಮ್ಮ ಅಂತ ನಾವೇನು ಹೇಳಿಲ್ಲ. ಚುಚ್ಚಿಲ್ಲ, ಚುಚ್ಚಿಲ್ಲ. ಮೂಗ್ ಚುಚ್ಚಿಸ್ಕೊಂಡ್ರೆ ಒಳ್ಳೇದು. ಹೌದು, ಮುತ್ತೈದೆ ಒಂದು ಇದು. ಆಗ ನಮ್ಮ ಅತ್ತೆಯರು ಎರಡು ಕಡೆ ಮುಚ್ಚಿಸಿದ್ರು. ಹೌದು ಹೌದು. ಬಾಡಿ ಎತ್ಕೊಂಡೋದಾಗ ಮೂಗ್ ಬಟ್ಟೆ ಒಂದ್ ಕಡೆ ಮೂಗ್ ಬಟ್ಟೆ ತುಂಬಾ ಇಷ್ಟ ಅಂತ ನಮ್ಮ ಅತ್ತೆಗೆ ಆ ಮೂಗ್ ಬಟ್ಟೆ ತೆಗಿಯಕ್ಕೆ ಆಗ್ಲಿಲ್ಲ. ಅವಾಗ ಹಾಕಿದ್ದು ಮೂಗ್ ಬಟ್ಟೆ ಓಪನ್ ತೆಗಿಲಿಲ್ಲ. ಅದಕ್ಕೆ ನಾವ್ ಕೇಳಿಲ್ಲ. ಯಾರೋ ಸಬ್ಸ್ಕ್ರೈಬರ್ ಅಲ್ಲಿ ಎಲ್ಲಾರು ಆಗಿರ್ತೀರಲ್ವ, ಯಾರು ಕಳ್ಸ್ಬೇಡಿ. ಅಕ್ಕೆ ಕೇಳಿಲ್ಲ ಮೂಗ್ ಚುಚ್ಚಿಲ್ಲ ಅಂತ. ಲಕ್ಷ್ಮಿ ವಯಸ್ಸಾದ ಚುಚ್ಕೊಂತಾಳಂತೆ. ಆಯ್ತಾ, ವಯಸ್ಸಾದ ಚುಚ್ಚಿಸ್ತೀನಿ. ಇವಾಗ ತುಂಬಾ ಹೆಂಗಾಗವಳಂತೆ. ಹೆಂಗಲ್ ಬೇಡಂತೆ, ಮೂಗ್ ಚುಚ್ಕೊಳ್ಳೋದು ಗೊತ್ತೆ, ವಯಸ್ಸಾದ್ರೂ ಚುಚ್ಕೊಂತಾಳಂತೆ. ಯಾವ ಚುಚ್ಕೊಳ್ಳಿದೆ ಅಂತ ಕೇಳ. ಅಲ್ಲ 40 ವರ್ಷ ಆದ್ರೂ ಸೊಸೆ ಜೊತೆ ಅವಳು ಮೂಗ್ ಚುಚ್ಚಿಸ್ಕೋತಾಳೆ. ಸೊಸೆ ಜೊತೆ ಚುಚ್ಕೊಳ್ಳೋದ ಇಲ್ಲ ಮೊಮ್ಮಗಳ ಜೊತೆ ಚುಚ್ಚಿಸ್ಕೋತಾಳೆ. ಕೇಳಕ್ ಹೋಗಿಲ್ಲ, ಚುಚ್ಕೊಳ್ಳೇಬೇಕಮ್ಮ ಅಂತ ಕಂಡೀಷನ್. ಅಂದ್ರು ನಮ್ ಮನೆಗ್ ಬರೋಂತ ಸೊಸೆದಿರು ತುಂಬಾ ಯೋಚನೆ ಮಾಡಿ ಬರೋ. ಮೂರ್ ಅತ್ತೆದಿರು, ಈ 3 ಅತ್ತೆದಿರ ಸಂಭಾಳಿಸೋ ಅಷ್ಟೇ. ಓಕೆ ಗೈಸ್, ಸೊ ಫೈನಲಿ ನೋಡಿದ್ರಲ್ಲ ಫಂಕ್ಷನ್ ಎಲ್ಲ ಯಾವ ರೀತಿಯಾಗಿ ಆಯ್ತು ಅಂತ. ತುಂಬಾನೇ ಚೆನ್ನಾಗಾಯ್ತು. ಅಂಡ್ ನನ್ನ ಹಲ್ ನೋಡ್ಬೋದು, ನಮ್ಮ ಎಲ್ಲಡಿಕೆ ಪ್ರಭಾವ ಇದು. ಅಂಡ್ ಲೈಕ್ ಮೇಘಲ ಹೇಗಿತ್ತು? ಮೇಘಲ ಚೆನ್ನಾಗಿತ್ತಾ? ಸೂಪರ್ ಆಗಿತ್ತು, ಎಲ್ಲ ಚೆನ್ನಾಗಿ ನಡೀತು. ಎಲ್ರು ಬಂದಿದ್ದು ತುಂಬಾ ಖುಷಿ ಆಯ್ತು. ಅಂಡ್ ಅಕ್ಕ ಹೇಳ್ತಾವಳೆ ಇದಕ್ಕಿಂತ ಮುಂಚೆ ಇರೋ ಟೇಕಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಗಂಡ್ ಬಂದು. ಅನ್ಎಕ್ಸ್ಪೆಕ್ಟೆಡ್ ಗಂಡ ಅಂತ ಇಲ್ಲ, ಅನ್ಎಕ್ಸ್ಪೆಕ್ಟೆಡ್ಲಿ ಏನೋ ಹೇಳಕ್ ಹೋದೆ, ಬಟ್ ಅದ್ ಮರ್ತೋಯ್ತು. ಎನಿವೇಸ್, ಓಕೆ ಬಾಯ್ ಮೇಘಲ. ಬಾಯ್ ಲಕ್ಷ್ಮಿ. ಪ್ರಿಪೇರ್ ಆಗಿ. ಬಾಯ್ ಅರುಣ್. ಮಮ್ಮಿ ಬಾಯ್. ನಮ್ಮಮ್ಮ ನೋಡಿ ತವ್ರ ಮನೆಯಿಂದ ಹೋಗ್ಬೇಕಾದ್ರೆ ಇದೆಲ್ಲ ಮ್ಯಾಂಡೇಟರಿ. ಅದು ಸಾಂಬಾರು, ಸ್ವೀಟು, ಹಣ್ಣು, ಇನ್ನೇನ್ ಕೊಟ್ಟಿದ್ದೀವಿ? ಅಷ್ಟೇ, ಏನು ಬೇಡ ನಂಗೆ, ಅಷ್ಟೇ ಸಾಕು. ಸೊ ಹೋಗೋಣ. ಎಲ್ಲ ಯಾವಾಗ ಬರ್ತೀರಾ ನೀವು? ಇನ್ನ ನೆಕ್ಸ್ಟ್ ನಾವು ಭಾನುವಾರ ಹೋಗ್ಬೇಕು. ಇವತ್ತು ಇವತ್ತು ಗುರುವಾರ, ನಾವು ನೆಕ್ಸ್ಟ್ ಭಾನುವಾರ ಹೋಗೋದು. ಮಮ್ಮಿ ಎಷ್ಟು ಗಂಟೆ? ನೀವು ಶನಿವಾರನೇ ಬರ್ತೀರಾ?
ನೋಡೋಣ ಬಾ ಹೇಳ್ತೀನಿ ಫೋನ್ ಮಾಡಿ. ಫೋನ್ ಮಾಡ್ತಾರಂತೆ, ನಾವು ಹೊರಡೋಣ ಬನ್ನಿ. ನನ್ನ ಮಗನಿಗೆ ಡೆಡಿಕೇಶನ್ ಇದೆ. ನಮಗೆ ಅಲ್ಲಿ ತುಂಬಾ ಭಾರಿ ಬೇಜಾನು ಕೆಲಸ. ಓಕೆ ಬಾಯ್ ಬಾಯ್. ನನ್ನ ಫೋನು ಇಟ್ಕೊಂಡಿಲ್ವಾ? ಇದು ನಂದು ಲಚ್ಚುದು. ನೋಡಿ ಪುನಿ ನನ್ನ ಫೋನ್ ಇದೇನ್ರಿ? ನನ್ನ ಫೋನು ಪುನಿ ನನ್ನ ಫೋನ್ ಇದೆಯಾ? ಸೊ ಗೈಸ್ ನಾವು ನೆಕ್ಸ್ಟ್ ಸಿಗ್ತೀವಿ ಮತ್ತೆ ಸಂಡೇ ಅವ್ರ ಮನೆಗೆ ಹೋಗ್ಬೇಕಾದ್ರೆ, ಗಂಡನ ಮನೆಗೆ ಹೋಗ್ಬೇಕಾದ್ರೆ. ಆ ಒಂದು ವಿಡಿಯೋನ ನೀವು ಲಚ್ಚು ಬ್ಲಾಗ್ ಅಲ್ಲಿ ನೋಡ್ಬೋದು. ನನ್ನ ತಂಗಿ ಚಾನಲ್ ಅಲ್ಲಿ ಆಗ್ಲೇ ಬಡ್ಕೋತಾವಳೆ ನೆಕ್ಸ್ಟ್ ನಾನು ಮಾಡೋದು ನೀನಲ್ಲ ಅಂತ. ಸೊ ನೆಕ್ಸ್ಟ್ ಅವಳ ಚಾನಲ್ ಅಲ್ಲಿ ಆ ವಿಡಿಯೋನ ನೋಡಿ ಅಂಡ್ ಇಷ್ಟ ಆದ್ರೆ ಅಂದ್ಬಿಟ್ಟು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ನಮ್ಮ ಚಾನಲ್ ಅಂತೂ ನೀವು ಬರೀ ಫಂಕ್ಷನ್ಸು ಅದು ಇದು ನೋಡ್ತಾನೆ ಇರ್ತೀರಾ, ಖುಷಿ ಪಡ್ತೀರಾ, ಸಿಕ್ಕಾಪಟ್ಟೆ ಆಶೀರ್ವಾದ ಮಾಡ್ತೀರಾ, ಅದೇ ನಮಗೆ ಜಾಸ್ತಿ ಖುಷಿ. ಸೊ ಮತ್ತೆ ಸಿಗ್ತೀರಿ ಮುಂದಿನ ಬ್ಲಾಗಲ್ಲಿ. ಅಲ್ಲಿ ತನಕ ಬಾಯ್.